ತಂದು ನಾನು ಕೊಡ್ತೀನಿ ನಿಂಗೆಂದಿಗೂ ರಾಜ ರಾಣಿ ನಾನು ನೀನು ಯಾರ್ದು ದೃಷ್ಟಿ ತಾಕಲ್ಲ ನಮ್ಗೆಂದಿಗೂ ಆಣೆ ಮಾಡಿ ಹೇಳುತ್ತೀನಿ ನಿನ್ನ ಬಿಟ್ಟು ಹೋಗಲ್ಲ ಎಂದೆಂದಿಗೂ ಸಾಯೋವರೆಗೂ ಹಿಂಗೆ ನಾನು ನಿನ್ನ ಜೋಡಿ ಇರ್ತೀನಿ ಎಂದೆಂದಿಗೂ. ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಮೇಘನಾಸ್ ಡೈರಿ. ನಾನು ಮೇಘನಾ. ಇವತ್ತೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನೋಡ್ತಾ ಇದ್ದೀರಾ. ಇದು ನನ್ನ ತಂಗಿಯ 10th ಆ್ಯನಿವರ್ಸರಿ. ಅವ್ರ ಮದುವೆ ಆಗಿ 10 ವರ್ಷ ಆಯಿತು. ಅದನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ಹೇಳಿ ನಾವು ಮತ್ತೆ ಒಂದು ಮಿನಿ ಥಿಯೇಟರ್ನ ಬುಕ್ ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ ವಾಸ್ ವೆರಿ ಗುಡ್. ನಾವಲ್ಲಿ ಕೆಲವೇ ಕ್ಷಣಗಳನ್ನ ಕಳೆದಿದ್ದು, ಬಟ್ ಇಟ್ ವಾಸ್ ಮೋಸ್ಟ್ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್. ನಮಗೆ ಆಲ್ಮೋಸ್ಟ್ ಅವ್ರಿಗೆ ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ನ ಕ್ರಿಯೇಟ್ ಮಾಡಬೇಕಾಗಿತ್ತು. ನಮಗೆ ಸಮಯ ತುಂಬ ಕಡಿಮೆ ಇತ್ತು, ಬಿಕಾಸ್ ನೆಕ್ಸ್ಟ್ ಇವೆಂಟ್ ಕೂಡ ಇತ್ತು. ಅದಕ್ಕೋಸ್ಕರ ನಮಗೆ ಸಿಕ್ಕಿದ ಟೈಮ್ನಲ್ಲಿ, ನಾನು ಸ್ಲಾಟ್ ಅಲಾಟ್ಮೆಂಟ್ ಮಾಡ್ಕೊಂಡಿದ್ದ ಟೈಮ್ನಲ್ಲಿ ನಾನೊಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ನಾನು ನವ್ಯವರು ಅವರಿಬ್ಬರು ಮಾತ್ರ ಇದ್ದರು. ಮಕ್ಕಳು ಅವನು ದೊಡ್ಡವನು ಊರಲ್ಲಿ ಇದ್ದಿದ್ದರಿಂದ ಅವನ್ನ ಕರ್ಕೊಂಬಂದಿರಲಿಲ್ಲ, ಚಿಕ್ಕವನ್ನ ಕರ್ಕೊಂಬಂದಿದ್ಲು. ನಾವು ಕೇಕ್ ಕಟ್ ಮಾಡಿಸೋದಕ್ಕಿಂತ ಮುಂಚೆನೇ ಅವರು ಕೇಕ್ ತಿನ್ನೋ ಆ ಥರದಲ್ಲಿದ್ದರು. ಒಂದಷ್ಟು ಫೋಟೋಸ್, ಒಂದಷ್ಟು ವೀಡಿಯೋಸ್. ನಮಗೆ ಆಗಿದ್ದ 15 ಮಿನಿಟ್ಸಲ್ಲಿ ನಾವು ಅವ್ರಿಗೆ ಎಷ್ಟು ಫುಲ್ಫಿಲ್ ಆಗಿ ನಾವು ವಿಶ್ ಮಾಡ್ಬೋದು, ಎಷ್ಟು ಸೆಲೆಬ್ರೇಟ್ ಮಾಡ್ಬೋದು ಅಷ್ಟನ್ನು ಮಾಡಿದೆ. ಅವಳು ಹೇಳಿದ್ದು ತುಂಬ ಚೆನ್ನಾಗಿತ್ತು, ಇಟ್ಸ್ ಓಕೆ, ನಮಗೆ 15 ಮಿನಿಟ್ಸ್ ಆ ಸೆಲೆಬ್ರೇಷನ್ ಟೈಮ್ ಸಿಕ್ಕಿದ್ರು ಇದು ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು. ನಂಗೆ ಅದು ಖುಷಿ ಇದೆ. ಇವ್ರ ಮದುವೆ ಟೈಮ್ ನಮಗೊಂಥರ ರೋಲರ್ ಕೋಸ್ಟರ್ ಥರ. ನಾವು ಯಾವುದೋ ರೋಲರ್ ಕೋಸ್ಟರಲ್ಲಿ ಕೂತಿದ್ವಿ. ಅದು ಎಷ್ಟು ಫಾಸ್ಟಾಗಿ ಹೋಯ್ತು, ಆ ಟೈಮ್ಸ್ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಂತ ನಾವು ಇವಾಗ ರಿಗ್ರೆಟ್ ಮಾಡ್ತೀವಿ. ಬಿಕಾಸ್ ಇವರಿಬ್ರದ್ದು ಲವ್ ಮ್ಯಾರೇಜ್. ನಮ್ಮ ಮನೆ ಕಡೆಯಿಂದ ಅಪೋಸಿತ್ತು, ಬಟ್ ಹುಡುಗನ ಮನೆ ಕಡೆಯಿಂದ, ಭಾವನ ಮನೆ ಕಡೆಯಿಂದ ಯಾವುದೇ ರೀತಿ ಅಪೋಸ್ ಇರಲಿಲ್ಲ. ಇವಾಗ ಅವರು 10th ಆ್ಯನಿವರ್ಸರಿ ಕಂಪ್ಲೀಟ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ನಾವು ಈ ಟೈಮಲ್ಲಾದರೂ ಸೆಲೆಬ್ರೇಟ್ ಮಾಡಬೇಕು. ಬಿಕಾಸ್ ಅವ್ರ ಮದುವೆ ಟೈಮಲ್ಲಿ ನಾವು ಮುಂದೆ ನಿಂತು ಏನೂ ಮಾಡೋದಕ್ಕಾಗಲಿಲ್ಲ. ಬಟ್ ಈ ಟೈಮಲ್ಲಿ ಅವರಿಬ್ಬರು ಹ್ಯಾಪಿಯೆಸ್ಟ್ ಮೂಮೆಂಟ್ಸ್ನ ನಾವು ಸೆಲೆಬ್ರೇಟ್ ಮಾಡಬೇಕು ಅಂತ. ನಮ್ಮಮ್ಮನೂ ಅಷ್ಟೇ ಫಸ್ಟಿಂದನೂ ಹೇಳ್ತಾಯಿದ್ರು, ಏನಾದರೂ ಸೆಲೆಬ್ರೇಷನ್ ಇದ್ದರೆ ಹೇಳು ಅಂತ. ಪಾಪ ಅವ್ರಿಗೆ ಬರೋದಕ್ಕಾಗಲಿಲ್ಲ, ಬಿಕಾಸ್ ಅವ್ರಿಗೆ ಡ್ಯೂಟಿ ಟೈಮಿಂಗ್ಸು ಇದು ಅದು ಪದೇ ಪದೇ ಟ್ರಾವೆಲ್ ಮಾಡೋದು. ಈಗಿನ್ನೂ ಸ್ವಲ್ಪ ದಿನದಿಂದ ನಾವು ಅಲ್ಲಿ ಹೋಗಿ ಬಂದಿದ್ವಿ. ಅವ್ರಿಗೆ ಪದೇ ಪದೇ ಟ್ರಾವೆಲ್ ಮಾಡಿಸೋದು ಅಷ್ಟು ಇಷ್ಟ ಆಗಲಿಲ್ಲ. ಸೊ ಅವ್ರು ಬರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಿಮಗೆ ಬರೋಕ್ಕಾಗಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಗೆ ಏನು ಅನ್ನಿಸ್ತಾ ಇದೆ ಅದನ್ನು ನನ್ನ ಹತ್ರ ಶೇರ್ ಮಾಡಿ. ಅಟ್ಲೀಸ್ಟ್ ನಾವಿಬ್ಬರು ಸೇರಿಕೊಂಡು ಅವರಿಬ್ರಿಗೆ ಏನಾದರೂ ಸರ್ಪ್ರೈಸ್ ಮಾಡ್ಬೋದು ಅಂತ. ಸೊ ನಾವೆಲ್ಲ ಸೇರಿಕೊಂಡು ನಾವು ಇದನ್ನು ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ವಿ. ಸರ್ಪ್ರೈಸ್ ಆಗಿ ಇತ್ತು. ಅವ್ರಿಗೆ ಈವನ್ ಅಲ್ಲಿಗೆ ಬರೋ ತನಕನೂ ಗೊತ್ತಿರಲಿಲ್ಲ. ಆ ಖುಷಿ ನನಗಿದೆ. ಅವರಲ್ಲಿಗೆ ಬಂದಮೇಲೆ ನೀವು ಇದಕ್ಕೆ ಕರ್ಕೊಂಬಂದಿದ್ದೀರಾ ಅಂತ ನಾನು ಅವ್ರಿಗೆ ಏನೇನೋ ಸ್ಟೋರಿ ಹೇಳ್ಬಿಟ್ಟು ಅಲ್ಲೋಗೋಣ ಇಲ್ಲೋಗೋಣ ಚಾಟ್ಸ್ ತಿನ್ನೋಕೋಣ ಹಾಗೆ ಹೀಗೆ ಅಂತ ಹೇಳಿದ್ದೆ. ಈವ್ನಿಂಗ್ ಟೈಮ್ ಅಲ್ವಾ, ನಮ್ಮ ಪೂಜೆಗೆ ಚಾಟ್ಸ್ ಅಂದರೆ ತುಂಬ ಇಷ್ಟ. ಸೊ ಅವಳು ಅದೇ ಮೈಂಡ್ ಸೆಟ್ಟಲ್ಲಿ ಬಂದಳು. ಆಮೇಲೆ ಗೊತ್ತಾಯ್ತು ಅವಳಿಗೆ. ಹೋಪ್ ಈ ನನ್ನ ಪುಟ್ಟ ಸರ್ಪ್ರೈಸ್ ಅವ್ರಿಗೆ ತುಂಬ ಖುಷಿ ಕೊಟ್ಟಿದೆ ಅಂತ ನಾನು ಅನ್ಕೋತೀನಿ. ಆನಲ್ಲೇ ಇದೆ ಈ ಕಡೆ ಸರ್ಪ್ರೈಸ್. ನಾನು ಇಷ್ಟು ಬೇಗ ಸನ್ಸೆಟ್ ನೋಡಕ್ಕೆ ಅಂತ ನಾನು ಹ್ಯಾಪಿ ಆ್ಯನಿವರ್ಸರಿ ಬಾಬಾ. ಬಟ್ ನಂಗೆ ಥ್ಯಾಂಕ್ ಯು. ನನಗೂ ಹೇಳಿಲ್ಲ. ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಸೊ ಇಷ್ಟ ಆಯಿತು. ಇದಾದಮೇಲೆ ನಾನ್ ವೆಜ್ಗೆ ಹೋಗೋಣ ತಿನ್ನೋಕ್ಕೆ, ಅಥವಾ ಹೊರಗಡೆ ಔಟ್ಸೈಡ್ ತಿನ್ನೋಣ ಅಂದರೆ ಅವರು ನಾನ್ ವೆಜ್ ತಿನ್ನಂಗಿರಲಿಲ್ಲ. 1 ಮಂತ್ ಊರಲ್ಲಿ ಕಂಬ ನೆಟ್ಟಿದ್ರು. ಸೊ ನಾನ್ ವೆಜ್ ಅವ್ರು ತಿನ್ನಲ್ಲ 1 ತಿಂಗಳು ಅಂತ ಹೇಳಿದ್ರು. ಸೊ ಆಯಿತು, ಮನೆಗೇನೆ ಮಶ್ರೂಮ್ ಎಲ್ಲ ತೊಗೊಂಬಂದು ಮನೆಯಲ್ಲೇ ಮಶ್ರೂಮ್ ಗ್ರೇವಿ, ಗೀ ರೈಸ್ ಆ ಥರ ಐಟಮ್ಸ್ಗಳನ್ನ ಮಾಡಿಕೊಂಡು ಮನೆಯಲ್ಲೇ ತಿಂದ್ವಿ. ಹೊರಗಡೆ ಎಲ್ಲೂ ಹೋಗಲಿಲ್ಲ. ವೆಜಿಟೇರಿಯನ್ ಅಲ್ವಾ, ಮನೆಯಲ್ಲೇ ಮಾಡ್ಕೊಬೋದು ಅಂತ. ಇನ್ನು ನನ್ನ ಕಡೆಯಿಂದ ಒಂದು ಪುಟ್ಟ ವೀಡಿಯೋ ಅವ್ರಿಗೆ ಡೆಡಿಕೇಶನ್. ಅಂದರೆ ನನಗೆ ಪ್ರತಿ ಸರಿ ನನಗೆ ಅದು ಅಭ್ಯಾಸ ವೀಡಿಯೋಸ್ ಮಾಡೋದು. ಒಂದು ಪುಟ್ಟ ವೀಡಿಯೋ ಮಾಡಿದ್ದೆ. ಭಾವ ಮತ್ತು ಅವಳಿಗೆ ತುಂಬ ಇಷ್ಟ ಆಯಿತು. ಅವಳ ಫೇವ್ರೆಟ್ ಸಾಂಗ್ ಅದು ಕೂಡ. ಪ್ರತಿ ವರ್ಷ, ಪ್ರತಿ ದಿನ, ಪ್ರತಿ ಕ್ಷಣ ಇದೇ ಥರ ಖುಷಿಯಾಗಿರಲಿ ಅವರಿಬ್ಬರು ಅಂತ ನಾನು ಆಶಿಸ್ತೀನಿ. ಇದು ಆ್ಯನಿವರ್ಸರಿ ವೀಡಿಯೋ ಹೀಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ವೀಡಿಯೋ ಒಂದಿತ್ತು. ಆ್ಯಕ್ಚುಲಿ ನಮ್ಮ ಪೂರ್ವಿಕ್ದು ಬರ್ಡೇ 17th. ನಾನು ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೆ. ಈಗ ಅವ್ರು ವಿಶ್ ಮಾಡಿದ್ರು. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಒಂದು 5 ನಿಮಿಷ ಇರಿ, ನಾನು ಇನ್ನೊಂದು ವೀಡಿಯೋ ಇದೆ ಹಾಕ್ತೀನಿ ಅಂತ. ಏನು ಅಂತ ಅಂದರೆ ಪೂರ್ವಿಕ್ದು ಹಳೇದೊಂದು ವೀಡಿಯೋ ಇತ್ತು.
ಅದನ್ನು ಹಾಕಿದೆ ಅವನ ಬರ್ಡೇಗೆ ಅವ್ನು ವಿಶ್ ಮಾಡಿರೋ ಥರ. ಅವನೇ ಇರಲಿಲ್ಲ ಪಾಪ, ನಮ್ಗೆ ಅದೊಂದು ಬೇಜಾರಿದೆ. ಅವನು ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವನಿಗೂ ಖುಷಿ ಆಗ್ತಿತ್ತು ನೋಡಿದ್ದಿದ್ರೆ. ಬಟ್ ಇಟ್ಸ್ ಓಕೆ. ನಾನು ಈ ವಿಡಿಯೋನ ಸ್ಯಾಟರ್ಡೆ ಅಂದರೆ 17th ಅಪ್ಲೋಡ್ ಮಾಡ್ತಿರೋದ್ರಿಂದ ನಾನು ಅವನಿಗೆ ಇದ್ರ ಮೂಲಕನೂ ವಿಶ್ ಮಾಡ್ಬೋದು. ಹ್ಯಾಪಿ ಬರ್ಡೇ ಪೂರ್ವಿಕಂದ, ಸ್ಟೇ ಬ್ಲೆಸ್ಡ್. ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ, ಕಮೆಂಟ್ಸ್ ಮಾಡ್ತಾರೋ ಎಲ್ಲ ನನ್ನ ಬ್ಯೂಟಿಫುಲ್ ಫ್ಯಾಮ್ಗೆ, ಯೂಟ್ಯೂಬ್ ಫ್ಯಾಮ್ಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ.